ನಮಸ್ಕಾರ, ನಾನು ಚೈತ್ರ ರಾಜ್. ಕೆಆರ್ಪೇಟೆ ಜೆಡಿಎಸ್ನಲ್ಲಿ ಬಂಡಾಯದ ಬಾವುಟ. ಟಿಕೆಟ್ ಸಿಗದಿದ್ದಕ್ಕೆ ಸಿಡಿದೆದ್ದ ಎಚ್.ಡಿ. ರೇವಣ್ಣ ಆಪ್ತ ದೇವರಾಜು. ನನಗೆ ಟಿಕೆಟ್ ಕೊಡಬೇಕೆಂದು ಪಟ್ಟು ಹಿಡಿದಿದ್ದಾರೆ ಬಿಎಲ್ ದೇವರಾಜು. ಎಚ್.ಡಿ. ಮಂಜುಗೆ ಟಿಕೆಟ್ ಘೋಷಣೆ ಮಾಡಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ವಲಸೆ ಬಂದಿರುವ ಎಚ್.ಡಿ. ಮಂಜುಗೆ ಟಿಕೆಟ್ ಘೋಷಣೆಯಾಗಿದೆ. ಟಿಕೆಟ್ ನೀಡಿರೋದಕ್ಕೆ ಈಗ ಸಿಟ್ಟನ್ನ ಹೊರಹಾಕ್ತಿದ್ದಾರೆ. ಇಂದು ಕೆಆರ್ಪೇಟೆಯಲ್ಲಿ ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ ಬಿಎಲ್ ದೇವರಾಜು. ಕಳೆದ ಚುನಾವಣೆಯಲ್ಲಿ ಸೋತಿದ್ರು ಬಿಎಲ್ ದೇವರಾಜು. ಈ ಬಾರಿ ನನಗೆ ಟಿಕೆಟ್ ಕೊಡಬೇಕು ಅಂತ ದೇವರಾಜ್ ಒತ್ತಡವನ್ನ ಹಾಕ್ತಿದ್ದಾರೆ. ಟಿಕೆಟ್ ಕೊಡದಿದ್ರೆ ಬಂಡಾಯವಾಗಿ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇಂದು ಕೆಆರ್ಪೇಟೆ TAPCMS ಆವರಣದಲ್ಲಿ ಬೆಂಬಲಿಗರ ಸಭೆ ನಡೆಯಲಿದೆ. ಮುಖಂಡರು ಹಾಗೂ ಬೆಂಬಲಿಗರ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗುತ್ತೆ. ಬಂಡಾಯವಾಗಿ ಕಣಕ್ಕಿಳಿಯುವಂತಹ ಒಂದು ನಿರ್ಧಾರ ಕೂಡ ಪ್ರಕಟಿಸುವಂತಹ ಸಾಧ್ಯತೆ ಇರುವಂತದ್ದು. ಈಗ ಕೆಆರ್ಪೇಟೆ ಜೆಡಿಎಸ್ನಲ್ಲಿ ಬಂಡಾಯದ ಬಾವುಟವನ್ನ ಹಾರಿಸೋದಕ್ಕೆ ಬಿಎಲ್ ದೇವರಾಜು ಸಿದ್ಧವಾಗಿದ್ದಾರೆ. ಟಿಕೆಟ್ ಸಿಗದಿದ್ದಕ್ಕೆ ಈಗ ಎಚ್.ಡಿ. ರೇವಣ್ಣ ಆಪ್ತ ದೇವರಾಜು ಅವರು ಸಿಡಿದೆದ್ದಿದ್ದಾರೆ. ಈಗ ವಲಸೆ ಬಂದಿರುವ ಎಚ್.ಡಿ. ಮಂಜುಗೆ ಟಿಕೆಟ್ ಘೋಷಣೆ ಮಾಡಿದ್ದಕ್ಕೆ ಸಿಟ್ಟನ್ನ ಹೊರಹಾಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಇದೀಗ ಕೆಆರ್ಪೇಟೆ ಜೆಡಿಎಸ್ನಲ್ಲಿ ಬಂಡಾಯದ ಬಾವುಟ ಹಾರಿಸೋದಕ್ಕೆ ಬಿಎಲ್ ದೇವರಾಜ್ ಅವರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇದು ಯಾವ ರೀತಿ ಆಗಿದೆ ಅಂತಂದ್ರೆ, ಒಂದ್ ರೀತಿ ಬಿಸಿ ತುಪ್ಪವನ್ನ ಉಗುಳೋ ಹಾಗಿಲ್ಲ, ನುಂಗೋ ಹಾಗಿಲ್ಲ. ಇಲ್ಲಿ ಎಚ್.ಡಿ. ರೇವಣ್ಣ ಆಪ್ತ ದೇವರಾಜು ಆಗಿದ್ರೆ, ಕುಮಾರಸ್ವಾಮಿ ಅವರ ಆಪ್ತ ಈಗ ಎಚ್.ಡಿ. ಮಂಜುನಾಥ್. ಇದನ್ನ ಪಕ್ಷ ಯಾವ ರೀತಿ ಬ್ಯಾಲೆನ್ಸ್ ಮಾಡುತ್ತೆ? ಹಾಗೆ ಈಗ ದೇವರಾಜ್ ಅವರ ಮುಂದಿನ ನಡೆ ಏನಿದೆ? ಆ ಚೈತ್ರ, ಇದೇ ಒಂದು ಪ್ರಶ್ನೆ ಈಗ ಆ ಕ್ಷೇತ್ರದ ಜನರಲ್ಲಿ ಮೂಡಿರುವಂತದ್ದು. ಅಂದ್ರೆ ಜೆಡಿಎಸ್ ಪಕ್ಷದ ವರಿಷ್ಠರಿಗೆ ಕೆಆರ್ಪೇಟೆ ಈ ಬಾರಿ ತಲೆನೋವಾಗಿ ಪರಿಣಮಿಸೋದು ಗ್ಯಾರಂಟಿ ಆಗಿದೆ. ಯಾಕಂದ್ರೆ ಒಂದ್ ಕಡೆ ರೇವಣ್ಣ ಅವರ ಬೆಂಬಲಿಗರಾಗಿರ್ತಕ್ಕಂಥ ಬಿಎಲ್ ದೇವರಾಜು, ಬಸ್ ಕೃಷ್ಣೇಗೌಡರು ಇವರು ಬಂಡಾಯ ಎದ್ದಿರುವಂತದ್ದು. ಅಂದ್ರೆ ಏನು ಕುಮಾರಸ್ವಾಮಿ ಅವರ ಆಪ್ತರಾಗಿರ್ತಕ್ಕಂಥವ್ರು, ಬೆಂಬಲಿಗರಾಗಿರ್ತಕ್ಕಂಥ ಎಚ್.ಡಿ. ಮಂಜೂರ್ಗೆ ಈಗಾಗಲೇ ಕೆಆರ್ಪೇಟೆ ಕ್ಷೇತ್ರದಿಂದ ಟಿಕೆಟ್ ಘೋಷಣೆ ಆಗಿದೆ. ಆದ್ರೆ ಮತ್ತೊಂದು ಕಡೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಏನು ಬಿಎಲ್ ದೇವರಾಜು ಮತ್ತೆ ಬಸ್ ಕೃಷ್ಣೇಗೌಡರು ಈಗ ಬಂಡಾಯ ಎದ್ದಿರುವಂತದ್ದು. ಅಂದ್ರೆ ಕಳೆದ ಬಾರಿ ಉಪಚುನಾವಣೆಯಲ್ಲಿ ಬಿಎಲ್ ದೇವರಾಜು ಅವರಿಗೆ ಕೆಆರ್ಪೇಟೆ ಕ್ಷೇತ್ರದಿಂದ ಟಿಕೆಟ್ ಅನ್ನು ಕೊಡಲಾಗಿತ್ತು. ಆದ್ರೆ ನಾರಾಯಣಗೌಡರು ವಿರುದ್ಧವಾಗಿ ಬಿಎಲ್ ದೇವರಾಜು ಅವರು ಸೋತಿದ್ರು. ಆದ್ರೆ ಈ ಬಾರಿ ಕೂಡ ಟಿಕೆಟ್ ಅನ್ನ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಿಎಲ್ ದೇವರಾಜು ಅವರು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಎಚ್.ಡಿ. ಮಂಜು ಅವರಿಗೆ ಟಿಕೆಟ್ ಘೋಷಣೆ ಮಾಡಿರೋದು ಸರಿಯಲ್ಲ. ಹೀಗಾಗಿ ನಾವು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ಬೇಕಾ ಅಥವಾ ಬೇರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಸಪೋರ್ಟ್ ಅನ್ನ ಮಾಡ್ಬೇಕಾ ಅನ್ನುವಂತ ನಿಟ್ಟಿನಲ್ಲಿ ಏನು ಜೆಡಿಎಸ್ ಬಂಡಾಯಿಗರು ಏನಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಸಭೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಕೆಆರ್ಪೇಟೆನಲ್ಲಿ ಇವತ್ತು ಸಭೆಯನ್ನ ಹಮ್ಮಿಕೊಂಡಿದ್ದಾರೆ. ಸಭೆಯಲ್ಲಿ ನಿರ್ಣಯಗಳನ್ನ ಕೂಡ ತೆಗೆದುಕೊಳ್ಳುವಂತದ್ದು. ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ಬೇಕಾ ಅಥವಾ ಪಕ್ಷೇತರವಾಗಿ ನಿಂತ್ಕೊಳ್ಬೇಕಾ ಅನ್ನುವಂತ ನಿರ್ಧಾರವನ್ನ ಇವತ್ತು ಸಭೆಯ ಮೂಲಕ ತೆಗೆದುಕೊಳ್ತೀವಿ ಅಂತ ಬಿಎಲ್ ದೇವರಾಜ್ ಅವರು ಈಗಾಗಲೇ ಹೇಳಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೆಆರ್ಪೇಟೆ ಈಗ ಏನು ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಕುಮಾರಸ್ವಾಮಿ ಆಗ್ಬೋದು, ರೇವಣ್ಣ ಆಗ್ಬೋದು, ಜೆಡಿಎಸ್ ಪಕ್ಷದ ವರಿಷ್ಠರಿಗೆ ತಲೆನೋವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪಕ್ಷದ ವರಿಷ್ಠರು ಯಾವ ರೀತಿ ಈ ಒಂದು ಬಂಡಾಯವನ್ನ ಶಮನಗೊಳಿಸ್ತಾರೆ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಇದ್ರ ಜೊತೆಗೆ ಕ್ಷೇತ್ರದ ಜನರಿಗೂ ಕೂಡ ಪ್ರಶ್ನೆ ಆಗಿದೆ. ಯಾಕಂದ್ರೆ ಒಂದ್ ಕಡೆ ಕುಮಾರಸ್ವಾಮಿ ಆಪ್ತ, ಮತ್ತೊಂದ್ ಕಡೆ ರೇವಣ್ಣ ಅವರ ಆಪ್ತ. ಹೀಗಾಗಿ ಅಣ್ಣ ತಮ್ಮಂದಿರ ಆಪ್ತರ ನಡುವೆ ಈ ರೀತಿ ಬಂಡಾಯ ಎದ್ದಿರ್ತಕ್ಕಂಥದ್ದು ಯಾವ ರೀತಿ ಶಮನ ಮಾಡ್ತಾರೆ ಅಂತಕ್ಕಂಥದ್ನ ಅವರು ಕೂಡ ಎದುರು ನೋಡ್ತಾ ಇರ್ತಕ್ಕಂಥದ್ದು. ಚೈತ್ರ, ಓಕೆ, ಧನ್ಯವಾದಗಳು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ. ವಿಜಯಪುರ ಜಿಲ್ಲೆಯಲ್ಲಿ 2ನೇ ದಿನದ ಜೆಡಿಎಸ್ ಪಂಚರತ್ನ ರಥಯಾತ್ರೆ ಮುಂದುವರೆದಿದೆ. ಇಂದು ಸಿಂದಗಿ ಮತಕ್ಷೇತ್ರದಲ್ಲಿ ಕುಮಾರಸ್ವಾಮಿ ನೇತೃತ್ವದ ಯಾತ್ರೆ ಸಂಚರಿಸಲಿದೆ. ನಿನ್ನೆ ಇಂಡಿ ಕ್ಷೇತ್ರದಲ್ಲಿ ಪಂಚರತ್ನ ರಥಯಾತ್ರೆ ಮುಗಿಸಿ ಭತಗುಣಕಿ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿದ್ರು ಮಾಜಿ ಸಿಎಂ. ಇಂದು ಸಿಂದಗಿ ಕ್ಷೇತ್ರದ ಕರ್ನೂಳಿ ಗ್ರಾಮದ ಮೂಲಕ ಯಾತ್ರೆ ಮುಂದುವರಿಯಲಿದೆ. ಮಧ್ಯಾಹ್ನ ಅಂಜುಮಾನ್ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ನಂತರ ಯರಗಲ್ ಬಿ ಗ್ರಾಮ, ಸಾವಳಗಿ, ಹಂಚಿನಾಳ ಕ್ರಾಸ್ ಮೂಲಕ ಮೊರಟಗಿ ಗ್ರಾಮದಲ್ಲಿ ಯಾತ್ರೆ ಸಾಗಲಿದೆ. ರಾತ್ರಿ 9ಕ್ಕೆ ಬಂಥನಾಳ ಗ್ರಾಮದಲ್ಲಿ ರೋಡ್ ಶೋ ನಡೆಸಿ ಬಹಿರಂಗ ಸಭೆ ನಡೆಸಲಿದ್ದಾರೆ ಕುಮಾರಸ್ವಾಮಿ. ಇದೇ ಗ್ರಾಮದಲ್ಲಿ ಇಂದು ವಾಸ್ತವ್ಯ ಹೂಡಲಿದ್ದಾರೆ ಕುಮಾರಸ್ವಾಮಿ. ರೈತ ಚೈತನ್ಯ ಯೋಜನೆ ನಮದು,
ವೃದ್ಧರ ಆತ್ಮಹತ್ಯೆ ಮುಂದೆ ಇರದು. XUV 700 ಕಾರಿನ ಆಸೆಗೆ ಬಿದ್ದು ಲಕ್ಷವನ್ನ ಕಳ್ಕೊಂಡಿದ್ದಾರೆ ರೈತ. ಸೈಬರ್ ವಂಚಕರಿಂದ ಮೋಸ ಹೋಗಿದ್ದಾರೆ ಮಂಡ್ಯದ ರೈತ. ಪಾಂಡವಪುರ ತಾಲೂಕಿನ ಜಕ್ಕನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಮೀಶೋ ಕಂಪನಿ ಹೆಸರಿನಲ್ಲಿ ರೈತ ಸಂಜೀವ್ ಪತ್ನಿ ಭಾಗ್ಯಗೆ ವಂಚನೆ ಮಾಡಲಾಗಿದೆ. ಮೀಶೋದಲ್ಲಿ ಆನ್ಲೈನ್ ಮೂಲಕ ಶಾಪಿಂಗ್ ಮಾಡಿದ್ರು ಪತ್ನಿ ಭಾಗ್ಯ. ಬಹುಮಾನದ ಕೂಪನ್ ಮೂಲಕ ಬಂದಿತ್ತು XUV 700 ಕಾರ್. ಈಗ ಲಕ್ಕಿ ಡ್ರಾದಲ್ಲಿ ಕಾರ್ ಬಂದಿದೆ ಅಂತ ವಂಚಕರು ಹೇಳಿದ್ದಾರೆ. ಕಾರ್ ಬೇಕಾ ಕ್ಯಾಶ್ ಬೇಕಾ ಅಂತ ಕೇಳಿದ್ದಾರೆ ವಂಚಕರು. ಕ್ಯಾಶ್ ಬೇಕು ಅಂತ ರೈತ ಸಂಜೀವ್ ಗೌಡ ವಂಚಕರಿಗೆ ತಿಳಿಸಿದ್ದಾರೆ. ಇನ್ನು 29,60,000 ನಕಲಿ ಚೆಕ್ ಅನ್ನ ವಾಟ್ಸ್ಆಪ್ ಮಾಡಿದ್ದಾರೆ ವಂಚಕರು. ಖಾತೆಗೆ ಹಣ ಹಾಕಬೇಕು ಅಂತ ಹೇಳಿದ್ರೆ ಕೆಲ ಚಾರ್ಜಸ್ ಅನ್ನ ನೀವು ಕಟ್ಟಬೇಕಾಗತ್ತೆ ಅಂತ ವಂಚಕರು ಹೇಳಿದ್ದಾರೆ. ಈ ಮಾತನ್ನ ನಂಬಿ ಒಡವೆಯನ್ನ ಅಡವಿಟ್ಟು 7.23 ಲಕ್ಷವನ್ನ ಸಂಜೀವ್ ಗೌಡ ಕಟ್ಟಿದ್ದಾರೆ. ಪದೇ ಹಣ ಕೇಳಿದಾಗ ಡೌಟ್ ಬಂದಂತಹ ಸಂಜೀವ್ ದೂರನ್ನ ದಾಖಲು ಮಾಡಿದ್ದಾರೆ. ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ನೀಡಿದಾಗ ಈ ವಂಚನೆ ಬಯಲಾಗಿದೆ. ಕೋಲ್ಕತ್ತಾದಲ್ಲಿ ಫೋನ್ ಮಾಡಿ ವಂಚನೆ ಮಾಡಿರೋದು ಈಗ ದೃಢಪಟ್ಟಿದೆ. XUV 700 ಕಾರಿನ ಆಸೆಗೆ ಬಿದ್ದು ಲಕ್ಷವನ್ನ ಕಳ್ಕೊಂಡಿದ್ದಾನೆ ರೈತ. ಮೀಶೋಯಿಂದ ಒಂದು ಕೂಪನ್ ಬಂತು. ಅದು ಬಂದಮೇಲೆ ಸರ್ ನಾವು ಓಪನ್ ಮಾಡಿ ನೋಡ್ಬಿಟ್ಟು ಆದಮೇಲೆ ಅವರು ಕಾಲ್ ಮಾಡಿದ್ರು ಅತ್ತಿಂದ, ಹಿಂಗೆ ಕಾರ್ ಕೀ ಡ್ರಾ ಹೊಡೆದೈತೆ, ನಿಮಗೆ ಇಷ್ಟು ಅಮೌಂಟ್ ಕಟ್ಟಬೇಕು, ಅಮೌಂಟ್ ಬೇಕಾ ಕಾರ್ ಬೇಕಾ ಅಂತ ಕೇಳಿದ್ರು ಸರ್. ನಾವು ಅಮೌಂಟು ಹಾಕಿ ನಮಗೆ ಕಾರ್ ಬೇಡ ಅಂತ ಹೇಳ್ದೆ. ಅದೇ ಸರ್ ಎಲ್ಲಿಂದ ಕಾಲ್ ಮಾಡ್ತಾ ಇರೋದು ಅಂತೆಲ್ಲ ಕೇಳೋದಕ್ಕೆ ನಾವು ಕಲ್ಕತ್ತಾ ಬ್ರಾಂಚಿಂದ ಅಂತ ಹೇಳಿದ್ರು. ಚಾನಲ್ ಮುಖಾಂತರ ಕಟ್ತೋ ಮೈಸೂರಲ್ಲಿ. ಆಮೇಲೆ ಕಟ್ಟಿದ್ಮೇಲೆ ಸರ್ ಅದು ತಿರ್ಗಾ ಅದು ಟ್ಯಾಕ್ಸು ಗೀಕ್ಸು ಅಂತ ಅಂದ್ಬಿಟ್ಟು ಏನೇನು ಹೇಳಿದ್ರು ಸರ್. ನಾವು ಅವ್ರು ಹೇಳ್ದಂಗೆಲ್ಲ ಕಟ್ಕೋಬೋದ ಸರ್. ಈಗ ಸರ್ ನಮ್ಮ ಟೋಟಲ್ಲು 7,26,600 ರೂಪಾಯಿ ಅಮೌಂಟ್ ಆಗೈತೆ ಸರ್. ದಯವಿಟ್ಟು ಒಂಚೂರು ಹೆಲ್ಪ್ ಮಾಡ್ಕೊಡಿ ಸರ್. ಇಲ್ಲ ಫೋನ್ಪೇ ಮುಖಾಂತರ ಸರ್. ಎಲ್ಲ ಸರ್ 14,600 ಮಾತ್ರ ಚಾನಲ್ ಕಟ್ಟಿರೋದು. ಇನ್ನು ಬಾಕಿದೆಲ್ಲ ಫೋನ್ಪೇ ನಮ್ಮ ಫ್ರೆಂಡ್ಗಳ ಹತ್ರ ಎಲ್ಲ ಇಸಿ ಸರ್. ಒಡವೆ ಗಿಡಬೆ ಎಲ್ಲ ಮಾಡಿ ಎಲ್ಲ ಇದು ಮಾಡಿ ಸರ್. ನಾಳೆ ಬರ್ತದೆ ಅಂತ ಹೇಳೋದು ಸರ್. ಆಮೇಲೆ ಅವರು ನಾವು ಭರವಸೆ ಕೊಟ್ಟಿದ್ದು ಏನಂದರೆ ಸರ್, ಇಲ್ಲಿ ಮಂಡ್ಯದಲ್ಲಿ ರೂಮ್ ಮಾಡ್ಕೊಂಡು ಮಲಗಿವಿ, ಬರ್ತಾ ಅದ ಲೇಟ್ ಆಗೋಯ್ತು, ರೂಮ್ ಮಾಡ್ಕೊಂಡು ಬೆಳಿಗ್ಗೆ ಬರ್ತೀವಿ ನಿಮ್ಮ ಮೇಲ್ಕೋಟೆಗೆ ಅಂತ ಹೇಳಿದ್ರು ಸರ್. ಅದಕ್ಕೋಸ್ಕರ ನಾವು ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಫೋನ್ ಮಾಡಿದ್ರೆ ಅವರು ಮ್ಯಾನೇಜರಿಂದ ಲೆಟ್ರು ಇದ್ದಾಯಿತು, ಚೆಕ್ ಬೋನ್ಸ್ ಆಗೈತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾವು ಹೊಂಟದ ತಿರ್ಗಾ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ರು ಸರ್. ಇವತ್ತೇನಂತಂದರೆ ಜನಗಳಿಗೆ ಹಳ್ಳಿ ಕಡೆ ಮುಗ್ಧರಣ ಮಾಡ್ತಾ ಇದ್ದಾರೆ ಇವತ್ತು. ಹೇಗೆ ಅಂತಂದರೆ ಅಮೆಝಾನು, ಫ್ಲಿಪ್ಕಾರ್ಟು ಮತ್ತು ಮೀಶೋ ಈ ಹಲವಾರು ತಿರ್ಗಿ ಮತ್ತು ಆನ್ಲೈನ್ ಶಾಪಿಂಗ್ಸ್ ಏನಿದೆ, ಇವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಈ ಕಡೆಗೆ ತಿರ್ಗಿ ಮತ್ತು ಆನ್ಲೈನ್ ಶಾಪಿಂಗ್ಸ್ ಅಂತ ಗಿಫ್ಟ್ ಅಂತ ತೊಗೊಂಬಿಡೋದು, ಅವ್ರದಂತ ಡಾಟಾಗಳನ್ನ ಶೇರ್ ಮಾಡ್ಕೊಂಡು ನಂತರ ಹಳ್ಳಿ ಕಡೆ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿ ತಿರ್ಗಿ ಮತ್ತು ಅವ್ರನ್ನ ತಿರ್ಗಿ ಟಾರ್ಗೆಟ್ಗಳನ್ನ ಮಾಡಿ ಈ ಕೂಪನ್ಗಳು ಬರುತ್ತೆ, ನಿಮಗೆ ಈ ಥರ 20 ಲಕ್ಷ ಬರುತ್ತೆ, 4 ಲಕ್ಷ ಬರುತ್ತೆ, 5 ಲಕ್ಷ ಬರುತ್ತೆ, ಈ ಥರ ಇದರಲ್ಲಿ ಒಂದು ಲೆಟರ್ ಕಳಿಸಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುನಿಲ್, ದಿನದಿಂದ ದಿನಕ್ಕೆ ಈ ಆನ್ಲೈನ್ ವಂಚನೆ ಧೋಕಾ ಮಿತಿ ಮೀರಿ ಹೋಗ್ತಾ ಇದೆ. ಎಷ್ಟೇ ಅಲರ್ಟ್ ಆಗಿದ್ರು ಕೂಡ ಇವರನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಕೂಡ ಮತ್ತೊಂದು ಕಡೆ ವಿಫಲರಾಗ್ತಿದ್ದಾರೆ. ಇದೀಗ ಮತ್ತೊಮ್ಮೆ ಈ ಮೀಶೋ ಕಂಪನಿ ಹೆಸರಿನಲ್ಲಿ ರೈತ ಸಂಜೀವ್ ಅನ್ನೋರು ವಂಚನೆಗೆ ಒಳಪಟ್ಟಿದ್ದಾರೆ. ಈಗ ಈ ಸಂಜೀವ್ ಅನ್ನೋರು ಎಷ್ಟು ಹಣವನ್ನ ಕಟ್ಟಿದ್ದಾರೆ, ಹಾಗೆ ಇವರು ಏನ್ ಆನ್ಲೈನ್ ಶಾಪಿಂಗ್ ಮಾಡಿದ್ರು, ಏನ್ ಆಮಿಷವನ್ನ ಒಡ್ಡಿದ್ದಾರೆ ವಂಚಕರು? ಖಂಡಿತ ಚೈತ್ರ, ಇದಕ್ಕೆ ಪೊಲೀಸ್ ಇಲಾಖೆ ಕೂಡ ಕಡಿವಾಣ ಹಾಕೋದ್ರಲ್ಲಿ ವಿಫಲ ಆಗಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಯಾಕಂತಂದ್ರೆ ಈ ರೀತಿ ಫೇಕ್ ಕಾಲ್ಗಳು ಬರುವಂತದ್ದು ಮತ್ತೆ ಲಕ್ಕಿ ಡ್ರಾ ಅಂತ ಈ ರೀತಿ ಆನ್ಲೈನ್ ವಂಚನೆಗಳನ್ನ ಸಾಕಷ್ಟು ನಡೀತಾ ಇದೆ. ಇದಕ್ಕೆ ಪೊಲೀಸ್ ಇಲಾಖೆ ಕಡಿವಾಣ ಹಾಕಬೇಕಾಗುತ್ತೆ. ಇದ್ರ ಜೊತೆಗೆ ಇವತ್ತು ಏನು ಮಂಡ್ಯದಲ್ಲೂ ಕೂಡ ಇದೇ ರೀತಿ ಘಟನೆ ನಡೆದಿರ್ತಕ್ಕಂಥದ್ದು. ಅಂದ್ರೆ ರೈತ ಸಂಜೀವ್ ಗೌಡ ಅಂತಕ್ಕಂಥವ್ರು ಮೀಶೋ ಕಂಪನಿಯಿಂದ ಒಂದಷ್ಟು ಬಟ್ಟೆಗಳನ್ನ ಖರೀದಿ ಮಾಡಿದ್ರು. ಅದಾದ ಬಳಿಕ ಆ ಕಂಪನಿಯಿಂದನೇ ಮೀಶೋ ಹೆಸರಿನಲ್ಲೇ ಒಂದಷ್ಟು ಲಕ್ಕಿ ಡ್ರಾ ಕೂಪನ್ಗಳು ಕೂಡ ಬರುತ್ತೆ. ಆ ಸ್ಕ್ರಾಚ್ ಕಾರ್ಡ್ ಅನ್ನ ಸ್ಕ್ರಾಚ್ ಮಾಡಿದಂತ ಸಂದರ್ಭದಲ್ಲಿ 29 ಲಕ್ಷ ರೂಪಾಯಿ ನಿಮ್ಗೆ ಲಕ್ಕಿ ಡ್ರಾ ನಲ್ಲಿ ಬಂದಿದೆ ಅಂತಕ್ಕಂತ ಒಂದು ಹೇಳಿಕೆಗಳನ್ನ ಆ ಕಂಪನಿಯವರು ಅಂತಕ್ಕಂಥವ್ರು ಕಾಲ್ ಮಾಡಿ ಆ ರೈತನಿಗೆ ತಿಳಿಸ್ತಾರೆ. ಅದಾದ ಬಳಿಕ ಆತ ಅದನ್ನ ನಂಬಿ ಏನು 7 ಲಕ್ಷಕ್ಕೂ ಹೆಚ್ಚು ಹಣವನ್ನ ಕಂಪನಿಯವರಿಗೆ ಕೊಟ್ಟಿರುವಂತದ್ದು. ಜೊತೆಗೆ ಅವರು ನಕಲಿ ಚೆಕ್ ಅನ್ನ ಈ ಮೊದಲೇ ಕೊಡ್ತಾರೆ. ಅಂದ್ರೆ ನಕಲಿ ಚೆಕ್ ಅನ್ನ ಫೋಟೋ ತೆಗೆದು ವಾಟ್ಸ್ಆಪ್ ಮೂಲಕ ಕಳಿಸ್ಕೊಡ್ತಾರೆ. ಹಾಗಾಗಿ ರೈತ ನಿಜ ಇರಬೇಕು ಅಂತ ಅದನ್ನ ನಂಬಿ 7 ಲಕ್ಷಕ್ಕೂ ಹೆಚ್ಚು ಹಣವನ್ನ ಕೊಟ್ಟಿರುವಂತದ್ದು. ಆದ್ರೆ
ಹಣವನ್ನ ಕೊಟ್ಟ ಬಳಿಕ ಅವರು ಮತ್ತೆ ಹಣಕ್ಕೆ ಪೀಡಿಸುವಂತ ಸಂದರ್ಭದಲ್ಲಿ ರೈತನಿಗೆ ಗೊತ್ತಾಗಿದೆ, ಅಂದ್ರೆ ಅನುಮಾನ ಬಂದಿದೆ, ಇವರು ಎಲ್ಲೋ ನನಗೆ ಮೋಸ ಮಾಡ್ತಾ ಇದ್ದಾರೆ ಅಂತ. ಅದಾದ ಬಳಿಕ ಮಂಡ್ಯ ಸೈಬರ್ ಕ್ರೈಮ್ಗೆ ರೈತ ಸಂಜೀವ್ ಗೌಡ ಈಗ ದೂರನ್ನ ಕೂಡ ಕೊಟ್ಟಿರುವಂತದ್ದು. ಪೊಲೀಸರು ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಆದ್ರೆ ಈತನ ಅಕೌಂಟ್ ಇಂದ ಏನು ವಂಚಕರಿದ್ರು ಅವರ ಅಕೌಂಟ್ಗೆ ಹಣವನ್ನ ವರ್ಗಾವಣೆ ಮಾಡುವಂತದ್ದು. ಆದ್ರೂ ಕೂಡ ಆತನ ಹಣವನ್ನ ವಾಪಸ್ ಕೊಡಿಸ್ಲಿಕ್ಕೆ ಪೊಲೀಸರು ಕೂಡ ಒಂದು ಹರಸಾಹಸ ಪಡ್ತಾ ಇರುವಂತದ್ದು. ಆದ್ರೆ ಸದ್ಯಕ್ಕೆ ಆ ರೈತನಿಗೆ ತಾನು ವಂಚನೆಗೊಳಗಾಗಿರುವಂತದ್ದು ಕೊಟ್ಟಿರುವಂತ 7 ಲಕ್ಷ ವಾಪಸ್ ಇನ್ನೂ ಕೂಡ ಬಂದಿಲ್ಲ. ಹೀಗಾಗಿ ರೈತ ಒಂದ್ ರೀತಿ ಕಂಗಾಲಾಗಿರುವಂತದ್ದು. ಯಾಕಂದ್ರೆ ದಿನದ ಕೂಲಿಗೋಸ್ಕರ ಆತ ಕೆಲಸವನ್ನ ಮಾಡುವಂತದ್ದು. ಅಂತ ರೈತನಿಗೆ 7 ಲಕ್ಷಕ್ಕೂ ಹೆಚ್ಚು ವಂಚನೆ ಆಗಿರುವಂತದ್ದು. ಹೀಗಾಗಿ ಸಾಕಷ್ಟು ರೈತ ಕಂಗಾಲಾಗಿದ್ದಾನೆ. ಚೈತ್ರ, ಓಕೆ, ಧನ್ಯವಾದಗಳು ಸುನೀಲ್ ತಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಲ್ಲಿ ಪದೇ ಪದೇ ಬಿಬಿಎಂಪಿ ಬೆಸ್ಕಾಂ ನಿರ್ಲಕ್ಷ್ಯವನ್ನ ಮಾಡ್ತಾ ಇದೆ. ನಿನ್ನೆ ಡಿವೈಡರ್ ನಲ್ಲಿ ಹಾಕಿದ್ದ ಲೈಟ್ ಕಂಬವೇ ವಾಲಿತು. ಜನಾಕ್ರೋಶದ ಬಳಿಕ ಕಂಬವನ್ನೇ ತೆಗೆದಿದ್ದಾರೆ ಅಧಿಕಾರಿಗಳು. ಬಿಬಿಎಂಪಿ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದು ಮತ್ತೊಂದು ಸಾಕ್ಷಿಯಾಗಿದೆ. ಹೆಣ್ಣೂರು ಮುಖ್ಯ ರಸ್ತೆಯಲ್ಲಿ ಲೈಟ್ ಕಂಬಗಳ ಭಯ ಆವರಿಸಿದೆ. ಗೆದ್ದಲಹಳ್ಳಿ ಬಳಿ ಬಾಗಿಕೊಂಡಿವೆ ಬೆಸ್ಕಾಂ ಕಂಬಗಳು. ರಸ್ತೆಯ ಡಿವೈಡರ್ನಲ್ಲೂ ವಾಲಿಕೊಂಡಿದೆ ಬೀದಿ ದೀಪದ ಕಂಬಗಳು. ಇನ್ನು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ. ಬಿಬಿಎಂಪಿ ಬೆಸ್ಕಾಂ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಪದೇ ಪದೇ ಬಿಬಿಎಂಪಿ ಹಾಗೂ ಬೆಸ್ಕಾಂ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದೆ. ನಿನ್ನೆ ಡಿವೈಡರ್ನಲ್ಲಿ ಹಾಕಿದ್ದಂತಹ ಲೈಟ್ ಕಂಬವೇ ವಾಲಿತ್ತು. ಇದನ್ನ ಕೂಡ ಸ್ಥಳೀಯರು ಇನ್ಫಾರ್ಮ್ ಮಾಡಿದ್ರು ತೆರವು ಮಾಡೋದಕ್ಕೆ. ಬಟ್ ಇದೀಗ ಜನಾಕ್ರೋಶದ ಬಳಿಕ ಕಂಬವನ್ನ ತೆಗೆದಿದ್ದಾರೆ ಅಧಿಕಾರಿಗಳು. ತಲೆ ಮೇಲೆ ಬಿದ್ದು ಸಾಯಿಲಿ. ಮೊನ್ನೆ ಅಲ್ಲಿ ಇದು ಬಿದ್ದಿಲ್ಲ, ಏನದು ಯಾರು ಜವಾಬ್ದಾರಿ? ಇದಕ್ಕೆಲ್ಲ ಯಾರು ಜವಾಬ್ದಾರಿ? ನೀವು ನಿಜವಾಗ್ಲೂ ಕಂಪ್ಲೇಂಟ್ ಅವರೇ ಮಾಡಿ, ಮುಲಾಜು ಇಲ್ದಂಗೆ ಕೇಳಿ. ಸಾರ್ವಜನಿಕರು ನಾವು ಕಂಪ್ಲೇಂಟ್ ಮಾಡ್ತೀವಿ ನಿಜ. ನಾವು ಯಾರಿಗೆ ಹೋಗಿ ಯಾರು ಕೇಳ್ತಾರೆ? ನಮ್ಮ ಮಾತಿಗೆ ಬೆಲೆ ಇದೆಯಾ? ಸಾರ್ವಜನಿಕ ಬೆಲೆ ಇಲ್ಲ. ನೀವು ಮೀಡಿಯಾದವರು ದಬಾಯಿಸಿ ಫೋರ್ಸ್ ಮಾಡಬೇಕು. ಜವಾಬ್ದಾರಿ ಇಲ್ದವರು 1 ತಿಂಗಳು ಕರೆಂಟ್ ಕಟ್ಟಿಲ್ಲ ಅಂದರೆ ಬಂದು ಕಿತ್ಕೊಂಡು ಹೋಗ್ತಾರ? ಕೇಳ್ದೆ ಫೀಸ್ ಕೇಳ್ತಾರ? ಇದಕ್ಕೆ ಯಾರು ಜವಾಬ್ದಾರಿ? ಇದ್ದರೆ ಅವ್ರು ಹೇಳ್ತಾರೆ ನಿಮ್ಮೊಂದು 2 ಲಕ್ಷ 3 ಲಕ್ಷ ಪಿಚ್ಚಕಾರಿ ಕೊಟ್ಟಂಗೆ ದುಡ್ಡು ಕೊಡ್ತೀವಿ ಅಂತ. ಅದಲ್ಲ, ಅದನ್ನು ರೆಡಿ ಮಾಡೋಕ್ಕೆ ನೀವೊಂದು ಯೂನಿಟ್ ಮಾಡಿ ಸಾರ್ವಜನಿಕ ಸೇರಿಸಿ, ನಮ್ಮ MLA ಇದ್ದಾರೆ, ನಮ್ಮ MNA ಇದ್ದಾರೆ, ಅವ್ರಿಗೆ ಹೋಗಿ ಒಂದು ಕಂಪ್ಲೇಂಟ್ ಮಾಡಿ ಜನಕ್ಕೊಂದು ಉಪಕಾರ ಮಾಡಿ. ಹೆಣ್ಣೂರಿನಿಂದಲೇ ನಮ್ಮ ಪ್ರತಿನಿಧಿ ಆಶಿಕ್ ಪ್ರತ್ಯಕ್ಷ ವಿವರಣೆ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬಿಬಿಎಂಪಿ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಇಲ್ಲಿನ ಜನರು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಿನ್ನೆ ಹೆಣ್ಣೂರು ಮುಖ್ಯ ರಸ್ತೆಯಲ್ಲಿ ಲೈಟ್ ಕಂಬ ಒಂದು ಭಾಳ ಆತಂಕದ ವಾತಾವರಣ ಸೃಷ್ಟಿ ಮಾಡಿತ್ತು. ಇವತ್ತು ಕೂಡ ಅದೇ ಜಾಗದಲ್ಲಿ ಇಲ್ಲಿನ ಕೆಲವೊಂದಿಷ್ಟು ದೃಶ್ಯಾವಳಿಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದು ಕೂಡ ಏನು ಹೆಣ್ಣೂರು ಮುಖ್ಯ ರಸ್ತೆ, ಅದರ ಮುಂಭಾಗದಲ್ಲಿರುವಂಥದ್ದು. ಇಲ್ಲಿನ ಆ ಬೆಸ್ಕಾಂಗೆ ಸೇರಿರುವಂಥ ಲೈಟ್ ಕಂಬಗಳು ಕೂಡ ಸಂಪೂರ್ಣವಾಗಿ ವಾಲಿರುವಂಥದ್ದು. ಇದು ಹೈಟೆನ್ಷನ್ ವೈರು ಕೂಡ ಇರುವಂಥ ಪೋಸ್ಟ್ಗಳು ಕೂಡ ಸಂಪೂರ್ಣವಾಗಿ ಬುಡ ಸಮೇತ ಒಂದು ಕಡೆಗೆ ವಾಲಿ ಇದೀಗ ಆತಂಕದ ವಾತಾವರಣ ಸೃಷ್ಟಿ ಮಾಡಿರುವಂಥದ್ದು. ಪ್ರತಿಯೊಂದು ಲೈಟ್ ಕಂಬಗಳು ಕೂಡ ಸಂಪೂರ್ಣವಾಗಿ ರಸ್ತೆಯ ಕಡೆಗೇ ವಾಲಿ ನಿಂತಿದೆ. ಅದು ಯಾವಾಗ ಬೀಳುತ್ತಾ ಅನ್ನೋ ಥರದಲ್ಲೇ ಇಲ್ಲಿ ಲೈಟ್ ಕಂಬಗಳು ಇರುವಂಥದ್ದು. ಹೀಗಾಗಿ ಇಲ್ಲಿ ಓಡಾಡುವಂತಹ ವಾಹನ ಸವಾರರು, ಅದರಲ್ಲೂ ಮುಖ್ಯವಾಗಿ ಬೈಕ್ ಸವಾರರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಮತ್ತೊಂದು ಕಡೆಯಿಂದ ರಸ್ತೆ ಮಧ್ಯದಲ್ಲಿ ಬಿಬಿಎಂಪಿಗೆ ಸೇರಿದ ಏನು ಆ ಪೋಲ್ಗಳೇನಿದ್ದಾವೆ ಅದು ಕೂಡ ಇದೆ. ಆ ಬಿಬಿಎಂಪಿಗೆ ಸೇರಿದ ಪೋಲ್ಗಳು ಕೂಡ ಏನೋ ಒಂದು ಕಡೆಗೆ ವಾಲ್ ನಿಂತಿದೆ. ದೃಶ್ಯದಲ್ಲಿ ಕೂಡ ನಾವು ಅದನ್ನು ಕೂಡ ನೋಡ್ತಾ ಹೋಗ್ಬೋದು. ಈ ಒಂದು ಹೆಣ್ಣೂರು ಮುಖ್ಯ ರಸ್ತೆ ಏನಿದೆ, ಈ ಮುಖ್ಯ ರಸ್ತೆಯ ಉದ್ದಕ್ಕೂ ಕೂಡ ಡಿವೈಡರ್ಗಳ ಮಧ್ಯೆ ಬೀದಿ ದೀಪಗಳನ್ನು ಬಿಬಿಎಂಪಿ ಅಳವಡಿಸಿದೆ. ಅದರಲ್ಲೂ ಕೂಡ ಅಲ್ಲಲ್ಲಿ ಒಂದೊಂದು ಲೈಟ್ ಕಂಬಗಳು ರಸ್ತೆಯ ಈ ಕಡೆ ಮತ್ತು ಆ ಕಡೆ ವಾಲಿ ನಿಂತಿರುವಂಥದ್ದು. ಅದು ಕೂಡ ಬಹಳ ಆತಂಕವನ್ನು ಹುಟ್ಟಿಸುವಂಥ ದೃಶ್ಯ. ಹೀಗಾಗಿ ಈ ಭಾಗದಲ್ಲಿರುವಂಥ ಬೈಕ್ ಸವಾರರು, ವಾಹನ ಸವಾರರು ಎಲ್ಲರೂ ಕೂಡ ತಮ್ಮ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ನಿನ್ನೆ ನಡೆದಿರುವಂಥ ಘಟನೆ ದೇಶವ್ಯಾಪಿ ಚರ್ಚೆಯಾಗಿತ್ತು. ನಿನ್ನೆ ಹೆಣ್ಣೂರು ಮುಖ್ಯ ರಸ್ತೆಯಲ್ಲಿ ನಡೆದಂಥ ಆ ಒಂದು ಲೈಟ್ ಕಂಬ ಏನಿತ್ತು, ಆ ಲೈಟ್ ಕಂಬ ಸಂಪೂರ್ಣವಾಗಿ ಒಂದು ಕಡೆಗೆ ವಾಲಿ ಭಾಳ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಅದರ ಒಂದು ರಿಯಾಲಿಟಿ ಚೆಕ್ ಅನ್ನು ಬೆನ್ನತ್ತಿರುವಂತಹ ನ್ಯೂಸ್ 18 ಕನ್ನಡದ ಕ್ಯಾಮ್ರಾದಲ್ಲಿ ಇವಿಷ್ಟು ದೃಶ್ಯಗಳು ಇದೀಗ ಸರಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ಬೆಂಗಳೂರಿನಲ್ಲಿ
ಮಂಗಳೂರಿನಲ್ಲಿ ಬಿಬಿಎಂಪಿ ಮತ್ತು ಬಿಡಬ್ಲ್ಯೂಎಸ್ಎಸ್ಬಿ ನಡುವೆ ಕಿತ್ತಾಟ ಶುರುವಾಗಿದೆ. ಮಹಾಲಕ್ಷ್ಮಿ ಲೇಔಟ್ನ ರಸ್ತೆ ಗುಂಡಿ ಇನ್ನೂ ಮುಚ್ಚಿಲ್ಲ. ವಾಟರ್ ಪೈಪ್ ಡ್ಯಾಮೇಜ್ ಆಗಿತ್ತು, ಈಗ ಸರಿ ಮಾಡಲಾಗಿದೆ. ಹನ್ನೊಂದು ಗಂಟೆಗೆ ನೀರು ಬಿಡುವುದಾಗಿ ಬಿಡಬ್ಲ್ಯೂಎಸ್ಎಸ್ಬಿ ಹೇಳಿಕೆಯನ್ನು ಕೊಟ್ಟಿತ್ತು. ನೀರು ಬಿಟ್ಟು ಚೆಕ್ ಮಾಡೋದಕ್ಕೆ ಬಿಡಬ್ಲ್ಯೂಎಸ್ಎಸ್ಬಿ ಕೂಡ ನಿರ್ಧರಿಸಿತ್ತು. ಇನ್ನು ಬಿಡಬ್ಲ್ಯೂಎಸ್ಎಸ್ಬಿ ಚೀಫ್ ಇಂಜಿನಿಯರ್ ಹರಿನಾಥ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಲೀಕ್ ಆಗಿಲ್ಲ ಅಂದ್ರೆ ಬಿಬಿಎಂಪಿ ವತಿಯಿಂದ ಗುಂಡಿ ಮುಚ್ಚಲಾಗುತ್ತೆ. ಬಿಡಬ್ಲ್ಯೂಎಸ್ಎಸ್ಬಿ ಗುಂಡಿ ಮುಚ್ಚಿಲ್ಲ ಅಂದ್ರೆ ಬಿಬಿಎಂಪಿಯಿಂದ ಗುಂಡಿ ಮುಚ್ಚುತ್ತೇವೆ. ಇನ್ನು ಬಿಬಿಎಂಪಿ ಚೀಫ್ ಇಂಜಿನಿಯರ್ ದೊಡ್ಡಯ್ಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಬಿಬಿಎಂಪಿ ಮತ್ತು ಬಿಡಬ್ಲ್ಯೂಎಸ್ಎಸ್ಬಿ ನಡುವೆ ಕಿತ್ತಾಟ ಶುರುವಾಗಿರುವಂತದ್ದು. ಇಲ್ಲಿ ಇಬ್ಬರು ಮಧ್ಯೆ ಕೂಡ ಕೆಸರೆರಚಾಟಗಳು ನಡೀತಾ ಇರುವಂತದ್ದು. ಈಗ ಮಹಾಲಕ್ಷ್ಮಿ ಲೇಔಟ್ನ ರಸ್ತೆ ಗುಂಡಿ ಇನ್ನೂ ಕೂಡ ಮುಚ್ಚಿಲ್ಲ ಅಂತ ಆರೋಪಗಳು ಸಹ ಕೇಳಿ ಬರ್ತಾ ಇತ್ತು. ವಾಟರ್ ಪೈಪ್ ಡ್ಯಾಮೇಜ್ ಆಗಿತ್ತು, ಈಗ ಅದನ್ನ ಸರಿ ಮಾಡಲಾಗಿದೆ. ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಆಟೋ ಡ್ರೈವರ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಪುರುಷೋತ್ತಮ ಪೂಜಾರಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಪುರುಷೋತ್ತಮ ಪೂಜಾರಿ ಕೈಗಳು ಬಲಹೀನವಾಗಿವೆ. ಕೆಲಸ ಮಾಡಲು 1 ವರ್ಷವೇ ಬೇಕು ಅಂತ ಹೇಳಿದ್ದಾರೆ ವೈದ್ಯರು. ಸೋಂಕು ಉಲ್ಬಣಗೊಳ್ಳದಂತೆ ಎಚ್ಚರ ವಹಿಸೋದಕ್ಕೆ ವೈದ್ಯರು ಇಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. 2022ರ ನವೆಂಬರ್ 19ರಂದು ಈ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ನಡೆದಿತ್ತು. ಅವತ್ತು ಇದೇ ಪುರುಷೋತ್ತಮ್ ಅವರನ್ನ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಅನ್ನ ಸಹ ಕೊಡಿಸಲಾಗಿತ್ತು. ಆ ಬ್ಲಾಸ್ಟ್ ನಲ್ಲಿ ಪುರುಷೋತ್ತಮ್ ಅವರ ಕೈಗಳು ಆಗಿರಬಹುದು, ಕಾಲಿನ ಭಾಗ ಆಗಿರಬಹುದು, ಮುಖದ ಭಾಗ ಆಗಿರಬಹುದು, ಸಾಕಷ್ಟು ಗಾಯಗಳಾಗಿತ್ತು. ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡಿದ್ರು. ಈಗ ಪುರುಷೋತ್ತಮ ಪೂಜಾರಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಪಂಪೈಲ್ಗೆ ಬಿಡಿ ಅಂತ ಕೂತೊಳಿಸಿ ನಾನು ಬರುವ ರಿಕ್ಷಾದಲ್ಲಿ. ಪಂಪೈಲ್ಗೆ ಬರುವಾಗ ರಾನ್ ಕಾರ್ಪೊರೇಷನ್ ಬಿಲ್ಡಿಂಗ್ ಆಗ್ತಾಯಿಲ್ಲ ಪಂಪೈಲಲ್ಲಿ, ಅಲ್ಲಿ ಶಬ್ದ ಆಯಿತು. ಶಬ್ದ ಆಗಿ 1 ನಿಮಿಷದಲ್ಲಿ ಗಾಡಿ ಕಂಪ್ಲೀಟ್ ಕತ್ತಲಾಗಿದೆ ಹೊಗೆಯಲ್ಲಿ. ಮತ್ತು ನಮಗೆ ಗಾಡಿ ಕೊಂಡೋಗ್ಲಿಕ್ಕೆ ಆಗಲಿಲ್ಲ. ಆದರೆ ರಪಕ ಮಾರ್ಗದಲ್ಲಿ ನಿಲ್ಲಿಸಲಿಕ್ಕೆ ಸ್ವಲ್ಪ ಎದು ನಿಲ್ಲಿಸಿ ಅಲ್ಲಿಂದ ಇಳಿದದು ಗಾಡಿಯಿಂದ. ಅಷ್ಟು ಬೆಂಕಿ ಹಿಡಿದು ಓಡಿದ್ದಾನೆ ಇನ್ನೊಬ್ಬ ಹಿಂದಿನ ಇದ್ದವ. ಅವನನ್ನು ಇಟ್ಕೊಂಡು ನಾನು ಕಂಕಡ ಹಾಸ್ಬೇಕು. ನನಗೆ ಕಂಕಡ ಹಾಸ್ಬೇಕು ಹೊಗೆ ಉಂಟಲ್ಲ ಗಾಡಿದು, ಹೊಗೆ ಎಲ್ಲ ತಾಗಿ 2 ಕೈಗೆ ಬೆಟ್ಟದ್ದು ಅಷ್ಟೇ. ಮೋನೆಲ್ಲ ಶೇಪೆಲ್ಲ ಚೇಂಜ್ ಆಗಿದೆ ನೋಡಿ, ಈಗ ಚೇಂಜ್ ಆಯಿತು. ಶೇಪು ಮತ್ತು ಮುಖ 2 ಕೈ ಎಲರ್ಜಿ ಆಗಿ 30 ದಿನ ಆಸ್ಪತ್ರೆ 100 ದಿನ ಆಸ್ಪತ್ರೆಯಲ್ಲಿದ್ದೆಲ್ಲ. ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್ ಶೆಟ್ಟಿ, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಈ ಪುರುಷೋತ್ತಮ ಪೂಜಾರಿ ಅನ್ನೋರು ಗಂಭೀರವಾಗಿ ಗಾಯಗೊಂಡಿದ್ರು. ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಟ್ರೀಟ್ಮೆಂಟ್ ಕೊಡಿಸಲಾಗಿತ್ತು. ಬಟ್ ಇದೀಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಸದ್ಯಕ್ಕೆ ಪುರುಷೋತ್ತಮ ಪೂಜಾರಿ ಅವರ ಆರೋಗ್ಯ ಸ್ಥಿತಿ ಹೇಗಿದೆ? ಅವರ 2 ಕೈಗಳು ಕೂಡ ಬಲಹೀನವಾಗಿದೆ ಅಂತ ಕೇಳ್ಪಟ್ವಿ. ಈಗ ಅವರ ಮುಂದಿನ ಜೀವನ ಯಾವ ರೀತಿ ನಡೆಯುತ್ತೆ ಅಂತ? ಚೈತ್ರ, ಮಂಗಳೂರಿನ ಆಟೋ ಬಾಂಬ್ ಸಂತ್ರಸ್ತ ಇದ್ದಾರೆ. ಅವರು ಪುರುಷೋತ್ತಮ ಪೂಜಾರಿ ಆಟೋ ಚಾಲಕರು ಕೂಡ ಇದ್ದಾರೆ. ಆದರೆ ಇವತ್ತು ಅವರು ಏಕಾಂಗಿಯಾಗಿದ್ದಾರೆ. ಜೀವನವನ್ನು ನಡೆಸೋಕ್ಕೆ ಅಸಾಧ್ಯವಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಯಾಕೆಂದರೆ 2 ಪುತ್ರಿಯರನ್ನು ಪುರುಷೋತ್ತಮ ಪೂಜಾರಿ ಹೊಂದಿದ್ದಾರೆ. ಆ 2 ಮಕ್ಕಳ ಮದುವೆ ಖರ್ಚು ಮತ್ತು ಮನೆಯ ನಿರ್ವಹಣೆ ಖರ್ಚು ಎಲ್ಲವೂ ಕೂಡ ಪುರುಷೋತ್ತಮ ಪೂಜಾರಿ ಅವರ ಹೆಗಲ ಮೇಲಿತ್ತು. ಆದರೆ ಬಾಂಬ್ ಬ್ಲಾಸ್ಟ್ನಿಂದಾಗಿ ಅವರ ಜೀವನವೇ ಈಗ ಕುಸಿದು ಹೋದಂಥ ಸ್ಥಿತಿಯಲ್ಲಿದೆ. ಸತತ 1.5 ತಿಂಗಳ ನಿರಂತರವಾದ ಚಿಕಿತ್ಸೆ ಬಳಿಕ ಸದ್ಯಕ್ಕೆ ಅವರು ಮನೆ ಸೇರಿದ್ರು ಕೂಡ ಇನ್ನು 1 ವರ್ಷಗಳ ಕಾಲ ಅವರು ದುಡಿಯುವಂಥ ಸ್ಥಿತಿಯಲ್ಲಿಲ್ಲ. ವಾರಕ್ಕೊಮ್ಮೆ ಚಿಕಿತ್ಸೆಗೆ ಕೂಡ ಹೋಗಬೇಕು. ಆ ಚಿಕಿತ್ಸೆಯ ಖರ್ಚನ್ನು ಕೂಡ ಭರಿಸಬೇಕು. ಯಾಕೆಂದರೆ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಮಗಳ ESI ಮೂಲಕವಾಗಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದರು. ಆದರೆ ಇನ್ನು ಮುಂದೆ ಚಿಕಿತ್ಸೆಗೆ ಅವರು ಹಣವನ್ನು ಕಟ್ಟಬೇಕಾಗತ್ತೆ. ಪ್ರಾರಂಭ ಹಂತದಲ್ಲಿ ಸರ್ಕಾರ, ಹೋಮ್ ಮಿನಿಸ್ಟ್ರಿ ಎಲ್ಲರೂ ಕೂಡ ಬಂದು ಆಸ್ಪತ್ರೆಗೆ ಬಂದು ಪುರುಷೋತ್ತಮ ಪೂಜಾರಿ ಅವರನ್ನು ಭೇಟಿಯಾಗಿದ್ದರು. ಅವರ ಇಡೀ ಕುಟುಂಬಕ್ಕೆ ಬೆಂಬಲವನ್ನು ನಿಂತಿದ್ದರು. ಜೀವನ ಪರ್ಯಂತವಾಗಿ ಜೀವನಕ್ಕೆ ಏನೆಲ್ಲ ಮಾರ್ಗೋಪಾಯ ಬೇಕೋ ಅಥವಾ ಸಹಕಾರ ಬೇಕೋ ಅದನ್ನು ನಾವು ಸರ್ಕಾರದ ಕಡೆಯಿಂದ ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದರು. ಆದರೆ ಈಗ ಪುರುಷೋತ್ತಮ ಪೂಜಾರಿ ಅವರ ಹಿಂದೆ ಯಾರೂ ಕೂಡ ಇಲ್ಲ, ಯಾರ ಜನಪ್ರತಿನಿಧಿ ಕೂಡ ಇಲ್ಲ. ಇಲ್ಲಿನ ಶಾಸಕರು ವೇದವ್ಯಾಸ ಕಾಮತ್ ಅವರು ಒಂದು ಆಟೋವನ್ನು ಕೊಡಿಸೋದಾಗಿ ಭರವಸೆ ಕೊಟ್ಟಿದ್ದಾರೆ. ನಿನ್ನೆ ಕೂಡ ಪುರುಷೋತ್ತಮ ಪೂಜಾರಿ ಅವರ ಮನೆ ಹೋಗಿ ಆಟೋವನ್ನು ಕೊಡಿಸೋದಾಗಿ ಹೇಳಿದ್ದಾರೆ. ಆದರೆ ಆ ಆಟೋವನ್ನು ಹಿಡ್ಕೊಂಡು ಪುರುಷೋತ್ತಮ ಪೂಜಾರಿ ಅವರು ಕೆಲಸ ಮಾಡಬೇಕಾದ್ರೆ ಇನ್ನೂ 1 ವರ್ಷಗಳ ಕಾಲ ಅವಕಾಶ ಬೇಕು. ಮಗಳ ಮದುವೆ ಮೇ 3ಕ್ಕೆ ನಿಶ್ಚಯವಾಗಿದೆ. ಹಾಗಾಗಿ ಬಹಳಷ್ಟು ಸಮಸ್ಯೆಯಿಂದ ಸದ್ಯಕ್ಕೆ ಕುಕ್ಕರ್ ಬಾಂಬ್ನ ಆಟೋ ಚಾಲಕ
ಇರುವಂಥದ್ದು. ಸರ್ಕಾರ ಕೂಡಲೇ ಅವರ ನೆರವಿಗೆ ಬರಬೇಕಾಗಿದೆ. ಅವರ ಮನೆ ಕೂಡ ಈಗ ಕುಸಿಯುವಂಥ ಭೀತಿಯಲ್ಲಿದೆ. ಅದನ್ನು ಗುರು ಬೆಳದಿಂಗಳು ಟ್ರಸ್ಟ್ ಮುಖಾಂತರವಾಗಿ ದುರಸ್ತಿ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಆದರೆ ಸರ್ಕಾರದಿಂದ ಯಾವ ಒಂದು ಪರಿಹಾರ, ಯಾವ ನೆರವು ಕೂಡ, ಯಾವ ಭರವಸೆ ಕೂಡ ಇಲ್ಲಿ ತನಕ ಈಡೇರದಿದ್ದು ಬಹಳಷ್ಟು ಸಮಾಜದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಚೈತ್ರ, ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ದರೋಡೆಕೋರರ ಹಾವಳಿ ಹೆಚ್ಚಾಗಿದೆ. ಆಟೋದಲ್ಲಿ ತೆರಳುತ್ತಾ ಇದ್ದಂತಹ ವ್ಯಕ್ತಿಗೆ ಮಚ್ಚು ತೋರಿಸಿ ಲೂಟಿ ಮಾಡಲಾಗಿದೆ. ಇಂದು ಬೆಳಗಿನ ಜಾವ 4:30 ಸುಮಾರಿಗೆ ಘಟನೆ ನಡೆದಿದೆ. ಮೆಜೆಸ್ಟಿಕ್ನಿಂದ ಹೆಣ್ಣೂರು ಬಂಡೆಗೆ ಹೋಗ್ತಿದ್ದಂತಹ ಆಟೋವನ್ನ ತಡೆದು ಈಗ ದರೋಡೆ ಮಾಡಲಾಗಿದೆ. ಡಿಯೋ ಬೈಕ್ನಲ್ಲಿ ಬಂದಂತಹ ಪುಂಡರು ಮಚ್ಚನ್ನ ತೋರಿಸಿ ರಾಬರಿ ಮಾಡಿದ್ದಾರೆ. ಮಚ್ಚು ಇದ್ದ ಇಬ್ಬರು ಮುಸ್ಕೋಧಾರಿಗಳಿಂದ ಲೂಟಿ ಮಾಡಲಾಗಿದೆ. ಪ್ರಯಾಣಿಕನ ಬಳಿಯಿದ್ದ 10,000 ಹಣವನ್ನ ಕಿತ್ಕೊಂಡು ಪರಾರಿಯಾಗಿದ್ದಾರೆ. ಹೆಣ್ಣೂರು ಪೊಲೀಸ್ ಠಾಣೆಗೆ ಹಣ ಕಳ್ಕೊಂಡಂತಹ ವ್ಯಕ್ತಿ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಹೆಣ್ಣೂರು ಪೊಲೀಸರಿಂದ ಪರಿಶೀಲನೆ ನಡೆಸಲಾಗ್ತಾ ಇದೆ. ಮೆಜೆಸ್ಟಿಕ್ ಇಂದ ಹೆಣ್ಣೂರು ಬಂಡೆಗೆ ರ್ಯಾಪಿಡ್ ಆಟೋನಲ್ಲಿ ಬರ್ತಾ ಇದ್ವಿ. ಹತ್ತತ್ರ ಮನೆಯ ಹತ್ರ ಒಂದಿಬ್ಬರು ಕಿಡಿಗಳು ಬಂದು ಮುಸುಕುದಾರಿಗಳು, ಕೈಯಲ್ಲಿ ಮಚ್ಚಿತ್ತು. ನಮ್ಮ ಹತ್ರ ಇದ್ದ ಎಲ್ಲ ದುಡ್ಡನ್ನು ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಮಚ್ಚು ತೋರಿಸಿ ಲೂಟಿ ಮಾಡಿದರೆ, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪಿಸ್ತೂಲ್ ತೋರಿಸಿ ಕಾಲಿಗೆ ಶೂಟ್ ಮಾಡಿ ಲೂಟಿ ಮಾಡಲಾಗಿದೆ. ಎರಡು ಕಡೆ ಮುಸುಕೋಧಾರಿ ಬೈಕ್ ಸವಾರರು ಕೃತ್ಯ ಎಸಗಿದ್ದಾರೆ. ದೆಹಲಿ ಘಟನೆಯಲ್ಲಿ ರಕ್ಷಣೆಗೆ ಬಂದ ಕಾರಿನವರಿಗೂ ಪಿಸ್ತೂಲ್ ತೋರಿಸಿ ಬೆದರಿಸಿದ್ದಾರೆ. ಆದರೆ ಬೆಂಗಳೂರು ಘಟನೆಯಲ್ಲಿ ಕಾರು ಬರೋದನ್ನ ಕಂಡು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಆದರೆ 10,000ವನ್ನ ಕಸಿದುಕೊಂಡು ಹೋಗಿದ್ದಾರೆ. ಮಹಾನಗರಗಳಲ್ಲಿ ಭಯವಿಲ್ಲದೆ ಇಂತಹ ಘಟನೆಗಳು ನಡೀತಾ ಇರೋದು ನಿಜಕ್ಕೂ ಆತಂಕಕಾರಿ.